ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ರೀತಿ ತೊಡಕುಗಳಿದೆ? ತೊಡಕುಗಳಿಗೆ ಪರಿಹಾರಗಳೇನು? ಜೊತೆಗೆ ಯಾವೆಲ್ಲ ಲಾಭಗಳನ್ನು ಹೊತ್ತುಕೊಂಡಿವೆ ಈ ರಾಶಿಗಳು? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ ಈ ದಿವಸ. ಮತ್ತು ಈ ದಿವಸ ಸಂಗಾತಿಯ ಸಹಕಾರ, ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ತುಂಬ ಚೆನ್ನಾಗಿದೆ ಈ ದಿವಸ. ಒಂದು ಸಣ್ಣ ಪುಟ್ಟ ತೊಡಕೇನಪ್ಪ ಅಂದರೆ ಧರ್ಮಶ್ರದ್ಧೆ. ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ಅದಕ್ಕೆ ವಿಘ್ನ ಬರುತ್ತೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಹೆಚ್ಚಿನ ವ್ಯಯವೂ ಇದೆ. ಖರ್ಚು ಮತ್ತು ನಷ್ಟ, ದುಃಖ, ವ್ಯಥೆ ಇದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ ಈ ದಿವಸ ನಿಮಗೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಹೆಚ್ಚಿನ ಲಾಭ ಗಳಿಕೆ ಇದೆ. ಅದರಲ್ಲೂ ಸ್ತ್ರೀಯರಿಂದ ಒಳ್ಳೆಯ ವರ್ತಮಾನ ಬರುತ್ತೆ. ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರ ಈ ದಿವಸ. ಸಿಹಿಯಾದ ಸುದ್ದಿ, ಮನಸ್ಸಿಗೆ ಹಿತವಾದದ್ದು. ಮತ್ತು ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ನಿಮ್ಮ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಈ ದಿವಸ. ದಾಂಪತ್ಯ, ಪ್ರೀತಿ, ಪ್ರೇಮ ಇಂಥ ಭಾವ ಸ್ವಲ್ಪ ಛಿದ್ರವಾಗುತ್ತೆ. ಇದರ ನಿವಾರಣೆಗೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಸ್ತ್ರೀಯರಿಗಂತೂ ಹೆಚ್ಚಿನ ಬಲ ಇದೆ. ಚಂದ್ರನ ಬಲ ಕಾರಣದಿಂದಾಗಿ ಕೆಲಸದಲ್ಲಿ ಹೊಸ ಅವಕಾಶಗಳು ಸಾಧ್ಯವಾಗುತ್ತೆ. ಮತ್ತು ಪ್ರಶಸ್ತಿ, ಪ್ರಶಂಸೆ ಈ ಥರದ್ದೆಲ್ಲ ಅನುಕೂಲ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಂದಿ ಇದ್ದರೆ ಸಾಲ ಬಾಧೆಗೆ ಒಳಪಡ್ತೀರ. ಹೀಗಾಗಿ ಸ್ವಲ್ಪ ಸಾಲ ಬಾಧೆ ಕಡೆ ಎಚ್ಚರ ತಗೊಳ್ಳಿ. ಜೊತೆಗೆ ಶರೀರಕ್ಕೆ ಗಾಯಗಳು, ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಈ ದಿವಸ ನೀವು ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಬೌದ್ಧಿಕ ಬಲ ಇಲ್ಲ, ಆಲೋಚನಾ ಶಕ್ತಿ ಕಳೆದು ಹೋಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಜೊತೆಗೆ ಮಕ್ಕಳಲ್ಲಿ ಅಸಮಾಧಾನ ಇದೆ ಈ ದಿವಸ. ಆದರೆ ದೈವಾನುಕೂಲ ಚೆನ್ನಾಗಿರ್ತದೆ ಈ ದಿವಸ. ಒಂದು ಒಳ್ಳೆ ಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ ಇಂಥದ್ದೆಲ್ಲ ಇದೆ. ಮನಸ್ಸು ಸಮಾಧಾನವಾಗುತ್ತೆ ಗುರುಗಳ ದರ್ಶನದಿಂದ. ಪ್ರಾರ್ಥನೆಗೆ ದಿವಸ ಗುರುಸ್ಮರಣೆಯನ್ನೇ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಪತ್ರಕರ್ತರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಪ್ರಯಾಣದಲ್ಲಿ ತೊಡಕಿದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು, ಅವರು ಯಾವ ಮಂತ್ರ ಹೇಳ್ಕೊಂಡ್ರೆ ಈ ದಿವಸ ಏನು ಸಮಾಧಾನವಾಗಿರುತ್ತೆ ಪ್ರಯತ್ನ ಮಾಡಿ. ಮಂತ್ರ ನೋಡಿ, ಗಮನಿಸಿ. ಓಂ ಸೌಮ್ಯ ಚಿತ್ತಾಯ ನಮಃ. ಬುದ್ಧನ ಮಂತ್ರ ಇದು. ಇದನ್ನು ಹೇಳ್ಕೊಳ್ಳಿ, ಮನಸ್ಸು ಸಮಾಧಾನವಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಅದಕ್ಕೆ ತೊಡಕುಗಳಿರೋದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ರಾಶಿನೇ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಒಂದು ಒಳ್ಳೆ ಮಂತ್ರವನ್ನು ಪಠಿಸೋಕ್ಕೂ ಕೂಡ ತಿಳಿಸ್ಕೊಟ್ರಿ. ಹಾಗೆ ಸಂದೇಶಗಳಿಗೆ ಉತ್ತರವನ್ನು ಕೊಟ್ರಿ. ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ವಿಶೇಷವಾಗಿ ಒಂದು ಜಾತ್ರಾ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ. ಶಾಸ್ತ್ರಿಗಳೇ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಫಾಲ್ಗುಣ ಮಾಸದ 2ನೇ ದಿನದ ವಿಶೇಷತೆ, 12 ರಾಶಿಗಳ ಫಲಾಫಲ, ನಿಮ್ಮ ಸಂದೇಶಗಳಿಗೆ ಉತ್ತರವನ್ನ, ಪರಿಹಾರವನ್ನ ಇಂದಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳು ತಿಳಿಸ್ಕೊಟ್ರು. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ, ಹಾಗೆ ಆ ದಿನದ 12 ರಾಶಿಗಳ ಫಲಾಫಲ, ಆ ದಿನದ ಪಂಚಾಂಗದ ವಿಶೇಷತೆ ಎಲ್ಲವನ್ನ ಕೂಡ ಮುಂದಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಇದಾಗಿತ್ತು ಈ ದಿನದ ವಿಶೇಷತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.